ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಭಾಗದ ಚಿಕ್ಕಮಗಳೂರು ತರೀಕೆರೆ ಮುಖ್ಯ ರಸ್ತೆಯ ಭಾಗವಾದ ಮಲ್ಲೇನಹಳ್ಳಿಯಿಂದ ದಾಸರಹಳ್ಳಿಯವರೆಗೆ ಸುಮಾರು 7 ಕಿಲೋಮೀಟರ್ ರಸ್ತೆಗೆ 6 ಕೋಟಿ ರೂಪಾಯಿಗಳು ಸಿಎಸ್ಆರ್ಎಫ್ ಯೋಜನೆಯಲ್ಲಿ ಮಂಜೂರಾಗಿದ್ದು, ರಸ್ತೆ ಕಾಮಗಾರಿಗೆ ಮಾನ್ಯ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಬಹುಶಃ ಈಗಾಗಲೇ ಈ ರಸ್ತೆ ತುಂಬಾ ದಿನಗಳ ನಂತರ ಈಗಾಗಲೇ ಇದು ಕಳೆದ 10 ವರ್ಷದಿಂದ ಬಿಳಿಕೆರೆ ಟು ತರೀಕೆರೆ ರಸ್ತೆ ಆಗಿತ್ತು, ಅಭಿವೃದ್ಧಿ ಆಗಿತ್ತು. ತುಂಬಾ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಆಯ್ದ ಭಾಗಗಳಲ್ಲಿ ಡಾಂಬರೀಕರಣ ಮಾಡುವಂತ ಮರುಡಾಂಬರೀಕರಣ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಿಆರ್ಎಫ್ ಯೋಜನೆಯಡಿ ಸುಮಾರು 6 ಕೋಟಿ ವೆಚ್ಚದ 7 ಕಿಲೋಮೀಟರ್ ವರೆಗೆ, ಅಂದ್ರೆ ಮಲ್ಲೇನಹಳ್ಳಿ ಜಂಕ್ಷನ್ ನಿಂದ ಭಕ್ತರಳ್ಳಿವರೆಗೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮರುಡಾಂಬರೀಕರಣವನ್ನ ಇವತ್ತು ಮಾಡ್ತಾ ಇದ್ದು, ಈ ರಸ್ತೆ ಕಾಮಗಾರಿ ಇಂದ ಈ ಭಾಗದ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಹೇಳ್ತಾ, ಜೊತೆಗೆ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ಈ ಕಾಮಗಾರಿಯನ್ನ ಉತ್ತಮ ಗುಣಮಟ್ಟದ ರಸ್ತೆನ ನೀವು ಮಾಡಬೇಕು, ಅದರಲ್ಲೂ ಈ ಬೇಸಿಗೆನಲ್ಲೇ ಮಾಡಿ ಮಳೆಗಾಲ ಬರೋಷ್ಟೊತ್ತಿಗೆ ಅದು ಮುಗಿಸ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಹ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ತಿಳಿಸ್ತಾ, ನಮ್ಮ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಸಿಆರ್ಎಫ್ ಯೋಜನೆಯಡಿ ನಮ್ಮ ಸರ್ಕಾರದ ವತಿಯಿಂದ ಇದು ಸಿಆರ್ಎಫ್ ಕೇಂದ್ರದ್ದು ಆದ್ರೂ ರಾಜ್ಯದ ಮುಖಾಂತರ ಅನುಷ್ಠಾನವನ್ನ ಗಳಿಸ್ಕೊಡ್ತಕ್ಕಂಥದ್ದು. ಈ ಹಣವನ್ನ ರಾಜ್ಯ ಭರಿಸಿ ನಂತರ ಕೇಂದ್ರದಿಂದ ಪಡ್ಕೊಳ್ಳುವಂತ ಯೋಜನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ PWD ಸಚಿವರಾದ ಸತೀಶ್ ಜಾರಕಿಹೊಳಿ ಈ ಒಂದು ಅನುದಾನವನ್ನ ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದು 6 ಕೋಟಿ ಈಗಾಗಲೇ PWD ವತಿಯಿಂದ ಸುಮಾರು 14+10 ಜಾಗರ ಹೋಬಳಿನಲ್ಲಿ 10 ಕೋಟಿ ಕಾಮಗಾರಿ, ಏನು ಗಂಗೆಗಿರಿ ಇಲ್ಲಿ ಗಂಗೆಗಿರಿ ಕೊಂಡತ್ಕಾನವರೆಗೂ 5 ಕೋಟಿ, ಮತ್ತೆ ಜಾಗರದಿಂದ ನೆತ್ತಿನ ಚೌಕದವರೆಗೂ 5 ಕೋಟಿ, ಅಲ್ಲಿಗೆ 10 ಕೋಟಿ. ಅದೇ ರೀತಿ 14 ಕೋಟಿ ರೂಪಾಯಿಯನ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಭಾಗದ ಆಯ್ದ ರಸ್ತೆಗಳಿಗೆ 14 ಕೋಟಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಇದೇ ಜಾಗರ ಭಾಗದ ಇಲ್ಲಿ ಹತ್ತಿಗಿರಿ ಮತ್ತೆ ತೊಗರಿ ಅಂಕಲ್ಲು ಆ ರಸ್ತೆಗಳನ್ನು ಸಹ ನಾವು ಆ ಒಂದು 14 ಕೋಟಿನಲ್ಲಿ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಒಟ್ಟು ಮತ್ತೆ 10 ಕೋಟಿ ಏನೇಳಿ 24 ಕೋಟಿ ಅಲ್ಲದೆ 10 ಕೋಟಿ PRD ನಲ್ಲಿ ಹಳ್ಳಿಗಳ ಒಳಭಾಗದ ರಸ್ತೆಗಳನ್ನ ಮಾಡ್ಲಿಕ್ಕೂ ಸಹ ಕೊಟ್ಟಿದ್ದಾರೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.